ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ರಾಮಾಯಣ ಮತ್ತು ಮಹಾಭಾರತವನ್ನು ಬೇರೆ ಬೇರೆ ಕಾಲಘಟ್ಟದ ಮಹಾಕಾವ್ಯಗಳೆಂದು ಭಾವಿಸುತ್ತೇವೆ. ಆದರೆ ಈ ಎರಡನ್ನೂ ಬೆಸೆಯುವ ಒಂದು ಅದ್ಭುತ ಕೊಂಡಿಯಿದೆ. ಅದುವೇ ವಾಯುಪುತ್ರರ ಅದ್ಭುತ ಭೇಟಿ. ಒಂದೆಡೆ ರಾಮನ ಪರಮಭಕ್ತ ಹನುಮಂತ, ಮತ್ತೊಂದೆಡೆ ಪಾಂಡವರಲ್ಲಿ ಅತಿ ಬಲಶಾಲಿ ಭೀಮ. ಈ ಇಬ್ಬರು ಸಹೋದರರು ಮುಖಾಮುಖಿಯಾದಾಗ ಏನಾಯಿತು? ಬಲಿಷ್ಠ ಭೀಮನಿಗೆ ಹನುಮಂತ ಕಲಿಸಿದ ಮಹತ್ವದ ಪಾಠವೇನು? ಇಂದಿನ ಕಥೆಯಲ್ಲಿ ಈ ಸ್ವಾರಸ್ಯಕರ ವಿಷಯವನ್ನು ತಿಳಿಯೋಣ. ಅದು ಪಾಂಡವರ ವನವಾಸದ ಸಮಯ. ಒಮ್ಮೆ ದ್ರೌಪದಿಗೆ ಗಾಳಿಯಲ್ಲಿ ತೇಲಿ ಬಂದ ಅಪರೂಪದ ಸೌಗಂಧಿಕ ಪುಷ್ಪ ಸಿಗುತ್ತದೆ. ಅದರ ಪರಿಮಳ ಮತ್ತು ಸೌಂದರ್ಯಕ್ಕೆ ಮಾರುಹೋದ ಅವಳು ಇನ್ನಷ್ಟು ಹೂಗಳನ್ನು ತಂದುಕೊಡಬೇಕೆಂದು ಭೀಮನನ್ನು ಕೋರುತ್ತಾಳೆ. ಪತ್ನಿಯ ಆಸೆ ಪೂರೈಸಲು ಭೀಮನು ಗಂಧಮಾದನ ಪರ್ವತದ ಕಡೆ ಪ್ರಯಾಣ ಬೆಳೆಸುತ್ತಾನೆ. ತನ್ನ ಅಪಾರ ಬಲದ ಬಗ್ಗೆ ಹೆಮ್ಮೆ ಹೊಂದಿದ್ದ ಭೀಮ ದಾರಿಯಲ್ಲಿದ್ದ ಮರಗಿಡಗಳನ್ನು ಮುರಿದು ಗರ್ವದಿಂದ ಮುಂದುವರಿಯುತ್ತಿದ್ದನು. ಭೀಮ ಬರುತ್ತಿರುವುದನ್ನು ತಿಳಿದ ಹನುಮಂತನು ತಮ್ಮನ ಅಹಂಕಾರವನ್ನು ಕಡಿಮೆ ಮಾಡಲು ನಿರ್ಧರಿಸುತ್ತಾನೆ. ಮುದಿಕಪಿಯ ರೂಪದಲ್ಲಿ ದಾರಿಯ ಮಧ್ಯೆ ತನ್ನ ಬಾಲವನ್ನು ಅಡ್ಡ ಹಾಕಿ ಮಲಗುತ್ತಾನೆ. ಅಲ್ಲಿಗೆ ಬಂದ ಭೀಮನು, ಹೇ ಕಪಿ, ದಾರಿಯಿಂದ ಪಕ್ಕಕ್ಕೆ ಸರಿ, ನಾನು ಬಲಿಷ್ಠ ಭೀಮಸೇನ ಎಂದು ಗರ್ವದಿಂದ ಹೇಳುತ್ತಾನೆ. ಆಗ ಕಪಿ ರೂಪದ ಹನುಮಂತನು ಶಾಂತವಾಗಿ, ನಾನು ಮುದಿಪ್ರಾಯದವನು, ಏಳಲು ಶಕ್ತಿಯಿಲ್ಲ, ನಿನಗೆ ತೊಂದರೆಯಾಗುತ್ತಿದ್ದರೆ ನನ್ನ ಬಾಲವನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೋಗು ಎನ್ನುತ್ತಾನೆ. ಭೀಮನು ನಗುತ್ತಾ ತನ್ನ ಎಡಗೈಯಿಂದ ಬಾಲವನ್ನು ಎತ್ತಲು ಯತ್ನಿಸುತ್ತಾನೆ. ಆದರೆ ಬಾಲ ಅಲ್ಲಾಡುವುದೇ ಇಲ್ಲ. ಆಶ್ಚರ್ಯಗೊಂಡ ಅವನು ಎರಡು ಕೈಗಳಿಂದ ಸಂಪೂರ್ಣ ಶಕ್ತಿ ಪ್ರಯೋಗಿಸುತ್ತಾನೆ. ಪರ್ವತಗಳನ್ನೇ ಕಿತ್ತು ಎಸೆಯಬಲ್ಲ ಭೀಮನಿಗೆ ಆ ಪುಟ್ಟ ಬಾಲವನ್ನು ಸ್ವಲ್ಪವೂ ಕದಲಿಸಲು ಸಾಧ್ಯವಾಗುವುದಿಲ್ಲ. ತನ್ನ ಸೋಲನ್ನು ಒಪ್ಪಿಕೊಂಡ ಭೀಮನಿಗೆ ಇದು ಸಾಮಾನ್ಯ ಕಪಿಯಲ್ಲ ಎಂದು ಅರ್ಥವಾಗುತ್ತದೆ. ಅವನು ಕೈಮುಗಿದು, ಪ್ರಭು, ನೀವು ಯಾರು? ನಿಮ್ಮ ನಿಜರೂಪ ತೋರಿಸಿ ಎಂದು ವಿನಂತಿಸುತ್ತಾನೆ. ಆಗ ಹನುಮಂತನು ತನ್ನ ದಿವ್ಯ ರೂಪವನ್ನು ತೋರಿಸಿ ತಾನು ರಾಮದೂತ ಹನುಮಂತನೆಂದು ಪರಿಚಯಿಸಿಕೊಳ್ಳುತ್ತಾನೆ. ಭೀಮನು ಭಕ್ತಿಯಿಂದ ನತಮಸ್ತಕನಾಗುತ್ತಾನೆ. ಹನುಮಂತನು ಭೀಮನಿಗೆ ಮಹತ್ವದ ಸಂದೇಶ ನೀಡುತ್ತಾನೆ. ಶಕ್ತಿ ಇರುವುದು ಅಹಂಕಾರಕ್ಕಾಗಿ ಅಲ್ಲ, ಧರ್ಮದ ರಕ್ಷಣೆಗಾಗಿ ಎಂದು. ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಅರ್ಜುನನ ರಥದ ಧ್ವಜದ ಮೇಲೆ ಕಪಿಧ್ವಜವಾಗಿ ನೆಲೆಸುವುದಾಗಿ ವರ ನೀಡುತ್ತಾನೆ. ತನ್ನ ಸಿಂಹನಾದದಿಂದ ಶತ್ರುಗಳ ಮನಸ್ಸನ್ನು ಕದಡುವೆನೆಂದು ಆಶೀರ್ವದಿಸುತ್ತಾನೆ. ಈ ಮೂಲಕ ರಾಮಾಯಣದ ಶಕ್ತಿ ಮಹಾಭಾರತದ ಧರ್ಮಯುದ್ಧಕ್ಕೆ ಬೆಂಬಲವಾಗುತ್ತದೆ. ಈ ಕಥೆ ನಮಗೆ ಕಲಿಸುವ ಪಾಠ ಸ್ಪಷ್ಟವಾಗಿದೆ. ಎಷ್ಟೇ ಶಕ್ತಿ ಇದ್ದರೂ ಅಹಂಕಾರವು ಮನುಷ್ಯನನ್ನು ಕುಗ್ಗಿಸುತ್ತದೆ. ನಿಜವಾದ ಬಲ ವಿನಯದಲ್ಲಿ ಇದೆ. ಹನುಮಂತ ಮತ್ತು ಭೀಮನ ಈ ಅದ್ಭುತ ಮಿಲನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಅಪರೂಪದ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.